ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರಾಣ ಪ್ರೇಯಸಿ. ಅದೊಂದು ದಿನ ರಸ್ತೆಯ ಬದಿಯಲ್ಲಿ ತನ್ನ ಕಾರಿನಲ್ಲಿ ಕುಳಿತಿದ್ದ ಅವನಿಗೆ ಒಂದು ಮಧುರವಾದ ಧ್ವನಿ ಓಡುತ್ತಿರುವುದು ಕೇಳಿಸಿತ್ತು. ಆ ಧ್ವನಿ ಅದೆಷ್ಟು ಚೆನ್ನಾಗಿತ್ತು ಅಂದರೆ ಅವನು ಮೆಸ್ಮರೈಸ್ ಆಗಿಬಿಟ್ಟಿದ್ದ. ಆ ಧ್ವನಿ ನಿಂತಾಗ ಅವನು ತನ್ನ ಪ್ರಪಂಚದಿಂದ ಹೊರಬಂದು ವಾಸ್ತವಿಕತೆಗೆ ಬಂದಿದ್ದ. ಅವನು ಪಕ್ಕದಲ್ಲಿ ಕೂತಿದ್ದ ವಿಜಯ್, ಲೋ ಮಹೀನ್, ಎಲ್ಲೋ ಕಳೆದು ಹೋಗಿದ್ದೀಯಾ ಅಂದ. ಲೋ, ಯಾರೋ ಹಾಡು ಹಾಡುತ್ತಿದ್ದರೋ, ನೀನು ಕೇಳಿಸಿಕೊಳ್ಳಲಿಲ್ವಾ? ಎಂಥ ವಾಯ್ಸ್ ಅದು, ನನಗೆ ಮೆಸ್ಮರೈಸ್ ಮಾಡಿಬಿಟ್ಟಿತ್ತು. ಪ್ರಕೃತಿಯ ಸುಂದರತೆಯೆಲ್ಲ ಆ ಧ್ವನಿಯಲ್ಲಿ ಮಿಳಿತವಾಗಿತ್ತು ಅನ್ನುವಂತಹ ಧ್ವನಿ ಕಣೋ. ಅಬ್ಬಾ ಎಂದ. ಸರಿ, ಈಗ ಹೋಗೋಣ ನಡಿ. ಅಲ್ಲಿ ಅಮ್ಮ ನೀನು ಇನ್ನೂ ಬಂದಿಲ್ಲ ಅಂತ ಆಗಲೇ 2 ಬಾರಿ ಫೋನ್ ಮಾಡಿದ್ರು ಮಹೀನ್. ನಡಿ ಬೇಗ ಎಂದ. ಸರಿ ನಡಿ ಎಂದವನು ಕಾರು ಓಡಿಸಿಕೊಂಡು ಹೋದ ಮಹೀನ್. ಆದರೂ ಆ ಧ್ವನಿಯು ಅವನಿಗೆ ಸವಿ ನೆನಪಾಗಿ ಉಳಿದಿತ್ತು. ಮಹೀನ್ ತನ್ನ ಎಜುಕೇಷನ್ ಪೂರ ದೇಶದ ಹೊರಗೆ ಮಾಡಿದ್ದ. ಅವನ ಬಾಲ್ಯದ ಕೆಲವು ವರ್ಷಗಳು ಮಾತ್ರ ಭಾರತದಲ್ಲಿ ಕಳೆದಿದ್ದ. ಆಗ ಅವನ ಗೆಳತಿ, ಅವನ ಫಸ್ಟ್ ಕ್ರಶ್ ಅಕಿ. ಇಂದಿಗೂ ಅವಳ ನೆನಪು ಅವನಿಗೆ ಬಹಳ ಕಾಡುತ್ತಿತ್ತು. ಈಗ ಹೇಗಿರಬಹುದು ಅಕ್ಕಿ? ಆಗಲೇ ಬಹಳ ಮುದ್ದು ಹುಡುಗಿ ಅವಳು. ಈಗ ಬೆಳೆದು ದೊಡ್ಡವಳಾದ ಮೇಲೆ ಅವಳ ಚೆಲುವು ಹೆಚ್ಚಿರಬಹುದು. ಅವಳು ಹೇಗೆ ಇರಲಿ, ಅವಳು ಮಾತ್ರ ನನ್ನವಳೇ. ಬಹಳ ವರ್ಷಗಳಾಗಿವೆ. ಅವಳಿಗೆ ನನ್ನ ನೆನಪು ಇದೆಯೋ ಅಥವಾ ಅವಳ ಜೀವನದಲ್ಲಿ ಬೇರೆ ಯಾರಾದರೂ ಬಂದಿರಬಹುದೇ? ಆಗ ನನ್ನ ಮನಸ್ಥಿತಿ ಏನೋ? ಅವಳನ್ನು ಬಿಟ್ಟು ಬೇರೆಯವರ ಬಗ್ಗೆ ಎಂದೂ ಯೋಚಿಸಿಲ್ಲ. ಅದು ಆಗೋದು ಇಲ್ಲ. ಏನು ಮಾಡೋದು? ಛೇ, ತಲೆ ಕೆಡುತ್ತದೆ ಈ ವಿಚಾರ ಯೋಚಿಸಿದರೆ. ಇದು ಅಂತ್ಯವಿರದ ಸಮಸ್ಯೆ, ಪರಿಹಾರ ಕಾಣದ ಸಮಸ್ಯೆ. ಈ ಯೋಚನೆಯಲ್ಲಿಯೇ ಮನೆಗೆ ಬಂದು ತಲುಪಿದ್ದ ಮಹೀನ್. ಅವನು ಇನ್ನೂ ಬರಲಿಲ್ಲ ಅಂತ ಕಾಯುತ್ತಿದ್ದರು ಮಿತಾಲಿ. ಅವನು ಬಂದು ಮನೆ ಸೇರಿದಾಗ ಅವರಿಗೆ ನೆಮ್ಮದಿ ಆಯಿತು. ಮಹೀನ್, ಬಹಳ ತಡವಾಯಿತು ಬರೋದು ಎಂದರು ಮಿತಾಲಿ. ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಬಹಳ ವರ್ಷಗಳ ನಂತರ. ಅದು ಇದು ಮಾತಿನಲ್ಲಿ ತಡವಾಯಿತು ಅಮ್ಮ ಎಂದ. ಅದು ಅಲ್ಲದೆ ನೀವು ನನಗೆ ಏನಕ್ಕೆ ಕಾಯುತ್ತಿದ್ರಿ? ಏನಾದರೂ ಮಾತನಾಡುವುದು ಇತ್ತ ಅಮ್ಮ? ನೀವು ಊಟ ಮಾಡಿ ಮಾತ್ರೆ ನುಂಗಿದ್ರಾ ಎಂದ. ಅದು ಎಲ್ಲ ಆಯಿತು ಪುಟ್ಟ ಎಂದರು. ನಿಂದು ಊಟ ಆಯಿತಾ ಇಲ್ಲ ಈಗ ಮಾಡುತ್ತೀಯಾ ಎಂದರು. ಬೇಡ ಅಮ್ಮ, ಹೊರಗೆ ಆಯಿತು. ವಿಜಯ್, ನೀನು ಎಂದರು. ನನ್ನದು ಆಯಿತಮ್ಮ, ಮಹೀನ್ ಜೊತೆಯಲ್ಲಿ ಎಂದ ವಿಜಯ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಮಹೀನ್ ಎಂದು ಹೇಳಿ ಮನೆಯ ಕಡೆಗೆ ಹೊರಟ. ವಿಜಯ್ ಅವರ ಮನೆಯಲ್ಲಿ ಬೆಳೆದಿದ್ದ. ಅನಾಥವಾಗಿದ್ದ ಅವನನ್ನು ಮಗನಂತೆ ಬೆಳೆಸಿದ್ದರು. ಮಹೀನ್, ವಿಜಯ್ ಇಬ್ಬರೂ ಆ ಮನೆಯ ಕಣ್ಣುಗಳು. ಯಾವ ಭೇದ ಭಾವ ಇಲ್ಲ. ಅಲ್ಲಿ ಮಹೀನ್ ಹೊರಗೆ ಹೋಗುವಾಗ ಅವನನ್ನು ಕಳಿಸುವ ಆಸೆ ಇತ್ತು ಪರಮೇಶ್ವರ್ ಅವರಿಗೆ. ಆದರೆ ವಿಜಯ್, ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದ. ಮಹೀನ್ ಹೊರಗೆ ಹೋದರೂ ವಿಜಯ್ ಇದ್ದ ಕಾರಣ ಅವರು ಮಹೀನ್ನ ಬಹಳ ಮಿಸ್ ಮಾಡಿಕೊಂಡಿರಲಿಲ್ಲ. ವಿಜಯ್ ಪರಮೇಶ್ವರ್ ಅವರ ಜವಾಬ್ದಾರಿಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿದ್ದ. ಪರಮೇಶ್ವರ್ಗೆ ವಿಜಯ್ ಅಂದರೆ ಹೆಚ್ಚಿನ ಪ್ರೀತಿ, ಮಿತಾಲಿ ಅವರಿಗೂ ಕೂಡ. ಮಹೀನ್ ತನ್ನ ರೂಮಿಗೆ ಹೋದವನು ಅಕ್ಕಿಳನ್ನು ಹುಡುಕುವುದು ಹೇಗೆ? ಅವಳ ಹೆಸರಿನಲ್ಲಿ ಯಾವುದೇ ಸೋಷಿಯಲ್ ಅಕೌಂಟ್ ಇಲ್ಲ. ಕನಿಷ್ಠ ಅವಳು ನೋಡಲು ಹೇಗಿದ್ದಾಳೆ ಅಂತ ಗೊತ್ತಾದರೆ ಹುಡುಕುವುದು ಸುಲಭ. ಅದೂ ಇಲ್ಲ. ಅಕ್ಕಿ ಚಿನ್ನಮರಿ, ಎಲ್ಲಿರುವೆ? ಒಮ್ಮೆ ಕಾಣಬಾರದೆ ಪ್ಲೀಸ್ ಎಂದು ಮೊರೆ ಇಟ್ಟಿದ್ದ. ಅದು ಅವಳಿಗೆ ತಲುಪಿತೋ ಇಲ್ಲವೋ, ಅವಳು ಎದುರು ಸಿಕ್ಕಿದರೆ ಕೇಳಬಹುದು ಅಷ್ಟೇ ಎಂದುಕೊಂಡವನು ಅವಳದೇ ರೂಪದ ಕಲ್ಪನೆಯಲ್ಲಿ ತೊಡಗಿದ್ದ ಮಹೀನ್ಗೆ ನಿದ್ರೆ ಆವರಿಸಿತ್ತು. ಅಂದು ರಾತ್ರಿ ಅವನಿಗೆ ಕನಸಿನಲ್ಲಿ ಮಸುಕು ಮಸುಕಾದ ಮುಖವೊಂದು ಕಂಡಿತ್ತು. ಬೆಳಗ್ಗೆ ಎದ್ದಾಗ ಬಿದ್ದ ಕನಸನ್ನು ನೆನಪಿಸಿಕೊಂಡಿದ್ದ ಮಹೀನ್. ಮನದಲ್ಲೇ ಅದಕ್ಕೊಂದು ರೂಪ ಕೂಡ ಕೊಟ್ಟಿದ್ದ. ಅಸ್ಪಷ್ಟ ಆ ಚಿತ್ರ. ಮತ್ತೆ ಕನಸಿನಲ್ಲಿ ಕಾಡುವ ಅವಳು ತಾನೇ ತನ್ನ ಬಗ್ಗೆ ನನಗೆ ಕ್ಲೂ ಕೊಡಬಹುದು ಎಂದು ಚುರುಕಾದ ಅವನು. ಆಫೀಸ್ನಲ್ಲೇ ಅಸಿಸ್ಟೆಂಟ್ ಆಗಿ ಸೇರಿಕೊಂಡ ಮಹೀನ್ ಕೆಲಸದ ಅನುಭವ ಪಡೆಯಲು ಮುಂದಾಗಿದ್ದ. ಪರಮೇಶ್ವರ್ ಅವರಿಗೆ ತಮ್ಮ ಇಬ್ಬರೂ ಮಕ್ಕಳು ವ್ಯವಹಾರದಲ್ಲಿ ಆಸಕ್ತಿ ತೋರಿಸಿದ್ದು ಅವರ ಮನಕ್ಕೆ ತೃಪ್ತಿಯಾಗಿತ್ತು. ತನ್ನ ಚಾರಿಟೇಬಲ್ ಟ್ರಸ್ಟ್ನ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದಳು ಅಖಿಲ. ಅಂದು ಅವಳದೇ ಕಂಪನಿಯ ಒಂದು ಪ್ರಮೋಷನ್ ಇತ್ತು. ಅದು ಬಹಳ ದೊಡ್ಡ ಆಡಿಟೋರಿಯಂನಲ್ಲಿ. ಅದಕ್ಕಾಗಿ ಬಹಳ ಸೆಲೆಕ್ಟೆಡ್ ಗೆಸ್ಟ್ಗಳನ್ನು ಕರೆಯಲಾಗಿತ್ತು. ಗೆಸ್ಟ್ಗಳು ಎಲ್ಲರೂ ಬಂದ ಮೇಲೆ ಪ್ರಾಡಕ್ಟ್ ಲಾಂಚ್ ಆಯಿತು.
ನಂತರ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡತೊಡಗಿದ್ದಳು ಅಖಿಲ. ಆಗ ಪಕ್ಕದಲ್ಲಿ ಕೂತವರು ಮಾತನಾಡುತ್ತಿದ್ದರು. ಏನೇ ಆಗಲಿ ಮಿಸ್ ಅಖಿಲಾ ಗೌಡ ಯಾವುದೇ ಪ್ರಮೋಷನ್ ಇರಲಿ ಡಿಫ್ರೆಂಟ್ ಆಗಿ ಮಾಡುತ್ತಾರೆ. ಅದೇ ಅವರ ಮಾರ್ಕೆಟಿಂಗ್ ಟೆಕ್ನಿಕ್. ಇಲ್ಲವಾದರೆ ಅವರ ಕಂಪನಿಯ ಈ ವೇಗದ ಬೆಳವಣಿಗೆ ಸಾಧ್ಯವಿಲ್ಲ. ಮಹೇಶ್ ಗೌಡ ಅವರಿಗೆ ಮಗಳು ಸಿಇಒ ಆದ ಮೇಲೆಯೇ ಭಾರೀ ಸಕ್ಸಸ್ ಕೈ ಹತ್ತಿರುವುದು. ಅವರ ಮಾತುಗಳನ್ನು ಬಹಳ ಆಸಕ್ತಿಯಿಂದ ಕೇಳಿಸಿಕೊಂಡಿದ್ದ ಮಹೇನ್. ಅವನಿಗೂ ಅಖಿಲಾ ಗೌಡ ಬಗ್ಗೆ ಕುತೂಹಲಭರಿತ ಆಸಕ್ತಿ ಮೂಡಿತ್ತು. ಪ್ರಮೋಷನ್ ಆದ ಮೇಲೆ ಕಂಪನಿಯ ಕಡೆಯಿಂದ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಸೊ ಅಖಿಲ ಎಲ್ಲರನ್ನೂ ಮಾತನಾಡಿಸುತ್ತಾ ಬರುತ್ತಿದ್ದಳು. ಅವಳು ಮಹೀನ್ ಹತ್ತಿರ ಬಂದಾಗ, ಯುವರ್ ಮಿಸ್ಟರ್ ಮಹೀನ್ ಪರಮೇಶ್ವರ್ ರೈಟ್ ಎಂದಳು. ಹೌದು ಎಂದ ಮಹೀನ್. ಅವನಿಗೆ ಶೇಕ್ ಹ್ಯಾಂಡ್ ಮಾಡಿದವಳು, ಯುವರ್ ಮೋಸ್ಟ್ ವೆಲ್ಕಮ್ ಮಿಸ್ಟರ್ ಪರಮೇಶ್ವರ್ ಎಂದಳು. ಥ್ಯಾಂಕ್ಸ್ ಅಲ್ಲಾಟ್ ಮಿಸ್ ಗೌಡ, ಇಟ್ಸ್ ವೆರಿ ಪ್ಲೆಜರ್ ಟು ಮೀಟ್ ಯು ಎಂದು ನಗೆ ಬೀರಿದ್ದ. ಥ್ಯಾಂಕ್ಸ್ ನಾನು ಹೇಳಬೇಕು, ನಮ್ಮ ಆಹ್ವಾನ ಮನ್ನಿಸಿ ಇಲ್ಲಿಯವರೆಗೆ ಬಂದಿದ್ದಕ್ಕೆ ಎಂದಳು ಅಖಿಲ. ನಂತರ ಅಂದಿನ ಲಾಂಚ್ ಪ್ರಾಡಕ್ಟ್ ಬಗ್ಗೆ ಮಾತನಾಡತೊಡಗಿದ್ದರು ಇಬ್ಬರು. ಅವಳು ಅವನೊಂದಿಗೆ ಮಾತನಾಡುತ್ತಾ ಬಹಳ ಸಮಯ ಕಳೆದಿದ್ದಳು. ಹಿಂದೆ ನಿಂತಿದ್ದ ಅವಳ PA ರವಿ, ಮೇಡಮ್ ಇವತ್ತು ಎಲ್ಲರನ್ನೂ ಮಾತನಾಡಿಸುವುದು ಇದೆ. ಇವರ ಒಬ್ಬರ ಹತ್ತಿರವೇ ಬಹಳ ಹೊತ್ತು ನಿಂತಿದ್ದಾರೆ. ಅವರನ್ನು ಎಚ್ಚರಿಸಬೇಕು ಎಂದು ಯೋಚಿಸುತ್ತಾ ಇದ್ದ. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಗಿತ್ತು. ಇನ್ನೇನು ಅವಳು ಎಕ್ಸ್ಕ್ಯೂಸ್ ಮೀ ಎಂದು ಹೇಳಿ ಹೋಗಬೇಕು. ಆಗ ಮಹೀನ್, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಕಾಲ್ ಅಕ್ಕಿ ಎಂದ. ಅವಳಿಗೆ ಅಚ್ಚರಿಯಾಗಿತ್ತು. ಮೊದಲ ಭೇಟಿಯಲ್ಲಿ ಇಷ್ಟು ಸದರ. ಆದರೆ ನಾನು ನಿಮಗೆ ಒಂದು ಕೇಳಬೇಕಿತ್ತು ಅಂದಳು ಅಖಿಲ. ಏನು ಹೇಳಿ ಅಂದ ಮಹೀನ್. ಅದಕ್ಕವಳು, ಕ್ಯಾನ್ ಐ ಕಾಲ್ ಯು ಮಹಿ ಎಂದಳು. ಅವನ ಕಂಗಳು ಮಿಂಚಿದ್ದವು ಅವಳ ಮಾತು ಕೇಳಿ. ಶ್ಯೂರ್, ವೈ ನಾಟ್ ಎಂದ. ಆಗ ಅಖಿಲ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಗೆಟ್ ಯುವರ್ ನಂಬರ್ ಪ್ಲೀಸ್ ಎಂದಳು. ವೈ ನಾಟ್ ಎಂದವನು ತನ್ನ ನಂಬರ್ ಅವಳಿಗೆ ಕೊಟ್ಟವನು. ಒಮ್ಮೆ ರಿಂಗ್ ಕೊಡಿ ಎಂದ. ಕೊಟ್ಟಳು ಅಖಿಲ. ಅವಳ ನಂಬರ್ ಸೇವ್ ಮಾಡಿಕೊಂಡ ಮಹೀನ್ ಅಕ್ಕಿ ಅಂತ. ಅವಳು ಮಹಿ ಅಂತ ಎಂದು ಅಲ್ಲಿಂದ ಮುಂದೆ ಹೊರಟಳು. ಆದರೂ ಅವಳ ಗಮನ ಆಗಾಗ ತನ್ನೆಡೆಗೆ ಸೆಳೆದವನು ಮಹೀನ್. ಅವನ ಗಮನವನ್ನು ಅವಳು ಸೆಳೆದಿದ್ದಳು. ಮಧ್ಯೆ ಮಧ್ಯೆ ಅವರ ಕಂಗಳ ಮಿಲನವಾಗುತ್ತಿತ್ತು. ಆಗ ಇಬ್ಬರ ಕಂಗಳು ಮಿಂಚಿದ್ದವು. ಯಾವುದೋ ಒಂದು ಟ್ಯೂನಿಂಗ್ ಅವರಿಬ್ಬರ ನಡುವೆ ಕೆಲಸ ಮಾಡತೊಡಗಿತ್ತು. ಈ ಭೇಟಿಯ ನಂತರ ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಹಳ ಮಿಸ್ ಮಾಡಿಕೊಳ್ಳುತ್ತಿದ್ದೀವಿ ಅನ್ನಿಸಿತ್ತು. ಆಗಾಗ ರಾತ್ರಿ ಅವರಿಬ್ಬರ ಮಾತುಕತೆ ನಡೆಯುತ್ತಿತ್ತು. ಇಬ್ಬರೂ ಆತ್ಮೀಯರಾಗಿದ್ದರು. ಅದೊಂದು ದಿನ ಮಹೀನ್ ಅವಳನ್ನು ತಾನೊಂದು ಲಾಂಗ್ ಡ್ರೈವ್ ಹೋಗುತ್ತಿದ್ದೀನಿ, ನೀವು ಬರುತ್ತೀರಾ ಎಂದು ಕೇಳಿದ್ದ. ಯಾವ ದಿನ ಟೈಮ್ ಎಲ್ಲ ಕೇಳಿದವಳು ಓಕೆ ಎಂದಿದ್ದಳು. ನಂತರ ಅವಳನ್ನು ಪಿಕ್ ಮಾಡಿದ್ದ ಮಹೀನ್. ಒಂದೇ ಲಾಂಗ್ ಡ್ರೈವ್ ಹೋದರೂ ಇಬ್ಬರು ಬಹಳ ಚೆನ್ನಾಗಿ ಸಮಯ ಕಳೆದಿದ್ದರು. ಈ ಭೇಟಿಯ ನಂತರ ಅವರಿಬ್ಬರ ನಡುವೆ ಹೋಗೋ ಬಾರೆ ಶುರುವಾಗಿತ್ತು. ಅಲ್ಲಿಂದ ಬಂದ ಮೇಲೆ ಮಹೀನ್ ಕನ್ಫ್ಯೂಸ್ ಆಗಿದ್ದ. ಇವಳನ್ನು ಭೇಟಿಯಾದಾಗಲೆಲ್ಲ ನನಗೆ ನನ್ನ ಅಕ್ಕಿ ಮರೆತೇ ಹೋಗುತ್ತಾಳಲ್ಲ ಎಂದು ಅನಿಸಿತ್ತು. ಅವಳು ನೀನು ಯಾಕೆ ನನಗೆ ಅಕ್ಕಿ ಎಂದು ಕರೆಯಲು ಇಷ್ಟಪಟ್ಟೆ ಎಂದು ಎಂದೂ ಕೇಳಲಿಲ್ಲ. ಇವನು ಕೂಡ ನೀನು ಯಾಕೆ ನನ್ನ ಮಹಿ ಅಂತ ಕರೆಯಲು ಬಯಸಿದೆ ಅಂತ ಕೇಳಲಿಲ್ಲ. ಪ್ರತಿ ಭೇಟಿ, ಫೋನಿನಲ್ಲಿ ಮಾತು, ಅವರಿಬ್ಬರಿಗೂ ಅದರ ನೆನಪೇ ಆಗುತ್ತಿರಲಿಲ್ಲ. ಬಹಳ ಹೊತ್ತು ಬೇರೆ ಬೇರೆ ಏನೇನೋ ಮಾತನಾಡುತ್ತಿದ್ದರು ಇಬ್ಬರು. ಮತ್ತೆ ಆ ಹುಡುಗಿಯ ಧ್ವನಿ ಮತ್ತೆ ಕೇಳಿದ್ದ. ನೋಡಲು ಒಮ್ಮೆ ಸಹ ಸಿಕ್ಕಿರಲಿಲ್ಲ. ಒಮ್ಮೆ ಆ ಧ್ವನಿಯ ಒಡತಿಯನ್ನು ನೋಡೋ ಆಸೆ ಅವನಿಗೆ. ಆದರೆ ಇನ್ನೂ ಅವರ ಭೇಟಿಗೆ ಕಾಲ ಕೂಡಿ ಬಂದಿರಲಿಲ್ಲ ಅನಿಸುತ್ತದೆ. ಅವನಿಗೆ ಈಚೆಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದ. ಅಂದು ಅವಳ ಜೊತೆಯಲ್ಲಿ ಮಾತನಾಡುವಾಗ ಹೀಗೆ ಐ ಆಮ್ ಕನ್ಫ್ಯೂಸ್ ಎಂದ. ಯಾವ ವಿಚಾರಕ್ಕೆ ಮಹಿ ಎಂದಳು. ಅದು ಚಿಕ್ಕಂದಿನಲ್ಲಿ ಎಂದು ಶುರು ಮಾಡಿದ್ದ. ಅಷ್ಟರಲ್ಲಿ ಅಖಿಲ, ಮಹಿ 1 ಮಿನಿಟ್, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಅಟೆಂಡ್ ಮಾಡಲು. ಸೊ ಪ್ಲೀಸ್ ಐ ವಿಲ್ ಕಾಲ್ ಯು ಎಂದಳು. ನೋ ಪ್ರಾಬ್ಲಮ್ ಎಂದ ಮಹೀನ್. ಫೋನ್ ರಿಸೀವ್ ಮಾಡಿದ ಅಖಿಲ, ವಿಜಯ್ ಹೇಳಿ ಏನು ಸಮಾಚಾರ, ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡಿದ್ದು ಎಂದಳು. ಅವನು ಹೇಳುತ್ತಾ ಇದ್ದ. ಇತ್ತ ಕಡೆ ಅವನ ಮಾತುಗಳನ್ನು ಕೇಳಿ ಅವಳು ನಾಚಿಕೆಯಿಂದ ಕೆಂಪೇರಿದ್ದಳು. ನಿಜವಾಗಿಯೂನಾ ವಿಜಯ್ ಎಂದಳು. ಹೌದು, ಇದು ಬಹಳ ದಿನಗಳಿಂದ ನಾನು ನಿನಗೆ ಹೇಳಬೇಕು ಅಂತಿದ್ದ ವಿಚಾರ ಎಂದ. ಆದರೆ ಪರಮೇಶ್ವರ್ ಅಂಕಲ್, ಮಿತಾಲಿ ಆಂಟಿ ಒಪ್ಪುವರೇ ಎಂದಳು ಅನುಮಾನದಿಂದ. ಅವರ ಹತ್ತಿರ ನಾನು ಮಾತನಾಡುತ್ತೀನಿ,
ಯು ಡೋಂಟ್ ವರಿ ಅಖಿಲ ಎಂದ. ಹಾಗಾದರೆ ನನಗೆ ಓಕೆ ಎಂದಳು ನಾಚುತ್ತಾ. ದಟ್ಸ್ ಗ್ರೇಟ್ ನ್ಯೂಸ್. ಐ ಆಮ್ ಸೋ ಹ್ಯಾಪಿ ಅಖಿಲ ಎಂದ ವಿಜಯ್. ಮೀಟು ಎಂದಿದ್ದಳು ಅಖಿಲ. ಆ ಫೋನಿನ ನಂತರ ಮಹೀನ್ ಹಾಗೂ ಅಖಿಲ ನಡುವೆ ಯಾವುದೇ ಮಾತುಕತೆ ಆಗಿರಲಿಲ್ಲ. ಕಾರಣ ಮಹೀನ್ ಕಂಪನಿಯ ಕೆಲಸದ ಮೇಲೆ ಅಬ್ರಾಡ್ ಹೋಗಿದ್ದ. ಅವನು ಬರಲು ಇನ್ನೂ 2 ದಿನಗಳು ಮಾತ್ರ ಇದ್ದವು. ಆಗ ಫೋನ್ ಮಾಡಿದ್ದ ಪರಮೇಶ್ವರ್ ಅವನಿಗೆ ಅಂದೇ ಹೊರಡಲು ಹೇಳಿದ್ದರು. ಏನಪ್ಪ ಅಷ್ಟು ಅರ್ಜೆಂಟ್ ಎಂದಿದ್ದ. ಅದು ಎಂಗೇಜ್ಮೆಂಟ್ ಕಣೋ ಎಂದರು. ಯಾರದ್ದು ಎಂದ. ವಿಜಯ್ದು ಕಣೋ ಎಂದರು. ವಾಟ್, ಹೌದಾ? ಮತ್ತೆ ಅದರ ಬಗ್ಗೆ ಏನೂ ಅವನು ನನಗೆ ಹೇಳಲೇ ಇಲ್ಲ ಎಂದ ಬೇಸರದಲ್ಲಿಯೇ. ಆಗ ಪರಮೇಶ್ವರ್, ನೀನು ಬರುತ್ತೀಯಲ್ಲ, ಆಗ ನೀನೇ ವಿಚಾರಿಸು ಅವನನ್ನು ಎಂದರು ಪರಮೇಶ್ವರ್. ಸರಿಯಪ್ಪ ಎಂದು ಫೋನ್ ಇಟ್ಟಿದ್ದ ಮಹೀನ್. ವಿಜಯ್ ತನಗೆ ಈ ವಿಷಯ ಹೇಳಲಿಲ್ಲ ಅಂತ ಬಹಳ ಬೇಸರಗೊಂಡಿದ್ದ. ವಿಜಯ್ ಫೋನ್ ಬಂತು ಅವನಿಗೆ. ತನ್ನ ಅಸಮಾಧಾನ ಮುಚ್ಚಿಟ್ಟು ಅವನೊಂದಿಗೆ ಮಾತನಾಡಿದ್ದ ಮಹೀನ್. ನಂತರ ಹುಡುಗಿಯ ಹೆಸರೇನು ಅಂದ. ಅಖಿಲ ಅಂತ ಕಣೋ ಎಂದ. ಅಖಿಲಾನಾ ಅಂತ ಅಚ್ಚರಿಯಿಂದ ಕೇಳಿದ್ದ ಮಹೀನ್. ಮುಂದೇನೋ ಕೇಳುವವನಿದ್ದ. ಅಷ್ಟರಲ್ಲಿ ಲೈನ್ ಕಟ್ಟಾಗಿತ್ತು. ಕುಸಿದು ಕೂತಿದ್ದ ಮಹೀನ್. ಅವನ ಆಶಾಗೋಪುರ ಕಳಚಿ ಬಿದ್ದಿತ್ತು. ಬಹಳ ದುಃಖದಿಂದ ಕಣ್ಣೀರನ್ನು ಸುರಿಸಿದ್ದ. ಅವನ ದುಃಖಕ್ಕೆ ಸ್ಪಂದಿಸುವ ಅವನವರಾಗಿ ಅಲ್ಲಿ ಯಾರೂ ಇರಲಿಲ್ಲ. ನನ್ನ ಬದುಕು ಇಷ್ಟೇ, ಇನ್ನು ಬರಿಯ ದುಃಖವೇ ಅಷ್ಟೇ ಎಂದು ಹತ್ತು ಸಮಾಧಾನ ಆದವನು ಹೊರಡಲು ತಯಾರಾದ. ವಿಜಯ್ ಇರಲಿ, ಅಖಿಲ ಕೂಡ ತನ್ನಿಂದ ವಿಷಯ ಮುಚ್ಚಿಟ್ಟಳು ಎಂಬುದು ಅವನ ದುಃಖವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಫ್ಲೈಟ್ ಹಿಡಿದ ಭಾರತಕ್ಕೆ ವಾಪಸ್. ಪ್ರತಿ ಬಾರಿಯ ಉತ್ಸಾಹ ಈ ಬಾರಿ ಅವನಿಗೆ ಇರಲಿಲ್ಲ. ಗೊತ್ತಲ್ಲ ಯಾಕಂತ? ಭಾರತಕ್ಕೆ ಬಂದಾಗ ಅವನಿಗಾಗಿ ಡ್ರೈವರ್ ಕಾಯುತ್ತಿದ್ದ. ಹತ್ತಿ ಕೂತ ಮಹೀನ್. ಮನೆಯು ಸಂಪೂರ್ಣ ಅಲಂಕಾರ ಆಗಿದ್ದು. ನವವಧುವಿನಂತೆ ಶೃಂಗಾರ ಆಗಿದ್ದು. ಮನೆಗೆ ಬಂದು ತಲುಪಿದ್ದ. ನೋಡುತ್ತಲೇ ಒಳಗೆ ಬಂದ ಮಹೀನ್. ಮಿತಾಲಿಯವರ ಓಡಾಟ ಮನೆ ತುಂಬ. ಅವರ ಓಡಾಟವೇ ಅವರ ಸಂತೋಷವನ್ನು ಅವನಿಗೆ ಅರ್ಥ ಮಾಡಿಸಿತ್ತು. ಸಹಜವಾಗಿರಲು ಬಹಳ ಪ್ರಯತ್ನ ಪಡತೊಡಗಿದ್ದ ಮಹೀನ್. ಆದರೆ ವಿಜಯ್ ಮಾತ್ರ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ಅಂದಿನ ಸಂಜೆಯೇ ಎಂಗೇಜ್ಮೆಂಟ್. ವಿಜಯ್ ಎಲ್ಲಮ್ಮ ಎಂದ ಮಹೀನ್. ಅವನು ಅರೇಂಜ್ಮೆಂಟ್ ಮಾಡುವುದರಲ್ಲಿ ಬಹಳ ಬ್ಯುಸಿ ಇದ್ದಾನೆ ಕಣೋ ಎಂದರು ಮಿತಾಲಿ. ಸರಿ ಅಮ್ಮ ಎಂದವನು. ನನಗೆ ಏನಾದರೂ ಕೆಲಸ ಹೇಳಿ ಎಂದ. ಬೇಡ, ಸಾಕಾಗಿ ಬಂದಿದ್ದೀಯಾ, ರೆಸ್ಟ್ ಮಾಡು ಮೊದಲು ಎಂದು ಕಳಿಸಿದರು ಅವನನ್ನು. ತನ್ನ ರೂಮಿಗೆ ಹೋಗಿ ಮಲಗಿದ್ದ. ಆದರೆ ನಿದ್ರೆ ಅವನಿಗೆ ಮರೀಚಿಕೆಯಾಗಿತ್ತು. ಆದರೂ ಸೋತ ರೆಪ್ಪೆಗಳು ಮೈ ಚಾಚಿದ್ದವು ಅವನ ಮುಖದ ಮೇಲೆ. ಮಲಗಿದ್ದ ಮಹೀನ್. ಸಂಜೆಯ ಸಮಯದಲ್ಲಿ ಅವನನ್ನು ಬಂದು ಏಳಿಸಿದರು ಮಿತಾಲಿ. ಮಹೀನ್ ಪುಟ್ಟ, ಹೇಳು, ಫಂಕ್ಷನ್ಗೆ ತಯಾರಾಗು ಬೇಗ, ಇನ್ನೇನು ಗೆಸ್ಟ್ಗಳು ಬರುವ ಸಮಯವಾಯಿತು. ಮಗನೇ ಎದ್ದೇಳು ಎಂದರು ಮಿತಾಲಿ. ನಿರ್ವಿಕಾರವಾಗಿ ಇದ್ದವನು ಫ್ರೆಶ್ ಆಗಿ ಬಂದ. ಅವನಿಗೆ ಹಾಕಿಕೊಳ್ಳಲು ಶೇರ್ವಾನಿಯನ್ನು ಮಂಚದ ಮೇಲಿಟ್ಟು ಹೋಗಿದ್ದರು ಮಿತಾಲಿ. ಬೇಸರದಲ್ಲಿಯೇ ರೆಡಿಯಾಗಿ ಕೆಳಗೆ ಇಳಿದು ಬಂದ. ಆಗ ಮಿತಾಲಿ ರೆಡಿಯಾಗಿ ಬಂದ ಮಗನನ್ನು ನೋಡಿ ತಮ್ಮ ಕಣ್ಣಿನ ಸೋಗೆಯನ್ನು ತೆಗೆದು ಅವನಿಗೆ ಹಚ್ಚಿದರು. ಲುಕಿಂಗ್ ಸೋ ಹ್ಯಾಂಡ್ಸಮ್ ಮಗನೇ ಎಂದು ಕಣ್ಣು ಮಿಟುಕಿಸಿ ನಕ್ಕರು ಮಿತಾಲಿ. ಅಮ್ಮ ಸಾಕು, ಎತ್ತವರೆಗೆ ಅವರ ಮಕ್ಕಳು ಹೇಗಿದ್ದರೂ ಚೆನ್ನಾಗಿಯೇ ಕಾಣುತ್ತಾರೆ ಬಿಡಿ ಎಂದು ಹೇಳಿದ. ನಕ್ಕರು ಮಿತಾಲಿ ಅವನ ಮಾತಿಗೆ. ವಿಜಯ್ನ ಹುಡುಕಾಡತೊಡಗಿದ್ದವೋ ಮಹೀನ್ ಕಣ್ಣುಗಳು. ರೆಡಿಯಾಗಿ ನಿಂತವನು ಯಾರ ಬಳಿಯೋ ಮಾತನಾಡುತ್ತಿದ್ದ. ಅವನ ಹತ್ತಿರ ಮಾತನಾಡಲು ಹವಣಿಸಿದ್ದ ಮಹೀನ್. ಅಷ್ಟರಲ್ಲಿ ಹುಡುಗಿಯ ಮನೆಯವರು ಬಂದ ಕಾರಣ ಆಗಲಿಲ್ಲ. ಮತ್ತೊಮ್ಮೆ ಬೇಸರಗೊಂಡಿದ್ದ. ಇದು ಏನಾಗುತ್ತಿದೆ ನನ್ನ ಜೀವನದಲ್ಲಿ? ನನ್ನ ಜೀವನದ ಹಿಡಿತವನ್ನೇ ನಾನು ಕಳೆದುಕೊಳ್ಳುತ್ತಿದ್ದೀನಿ. ಆದರೂ ಅಕ್ಕಿ ಇನ್ನು ಮುಂದೆ ವಿಜಯ್ನ ಫಿಯಾನ್ಸೆ. ಅದು ಅವನಿಗೆ ಹೆಚ್ಚಿನ ನೋವು ಕೊಟ್ಟಿತ್ತು. ಈ ಪ್ರೀತಿ ಮಾಡಿದರೆ ನೋವೇ ಸಿಗುವುದು ಏನೋ. ನಾನು ವಿಜಯ್ ಅಷ್ಟು ಅದೃಷ್ಟವಂತನಲ್ಲ ಎಂದು ವಿಷಾದದಲ್ಲಿ ಮುಳುಗಿ ಹೋಗಿದ್ದ ಮಹೀನ್. ಶಾಸ್ತ್ರಗಳು ಆರಂಭವಾದಾಗ ಮಿತಾಲಿ ಹಾಗೂ ಪರಮೇಶ್ವರ್ ತಮ್ಮ ಮಧ್ಯದಲ್ಲಿ ಮಹೀನ್ ಹಾಗೂ ವಿಜಯ್ ಇಬ್ಬರನ್ನೂ ಕೂರಿಸಿಕೊಂಡರು. ಮಹೀನ್ ಗಂಭೀರವಾಗಿ ಕೂತಿದ್ದ. ವಿಜಯ್ ತುಟಿಯಂಚಿನಲ್ಲಿ ನಗೆ ಇತ್ತು. ನೀನಾದರೂ ಹ್ಯಾಪಿಯಾಗಿರು ವಿಜಯ್ ಎಂದು ಮನದಲ್ಲೇ ಹಾರೈಸಿದ ಅವನು. ಅತ್ತ ಮಹೇಶ್ ಗೌಡ ಹಾಗೂ ಅವರ ಹೆಂಡತಿ ಆಶಾ ಅವರ ಮಧ್ಯೆ ಇಬ್ಬರು ಹುಡುಗಿಯರು ಕೂತಿದ್ದರು. ಅವರ ಮುಖಕ್ಕೆ ಮುಸುಕು ಹಾಕಲಾಗಿತ್ತು. ಹಾಗಾಗಿ ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ. ಪೂಜೆ ಎಲ್ಲ ಮುಗಿದ ನಂತರ ಮೊದಲು ವಿಜಯ್ ಕೈಗೆ ಉಂಗುರ ಕೊಟ್ಟರು ಮಿತಾಲಿ. ಆಗ ಆಶಾ ಹೋಗು ಅಖಿಲ ಎಂದರು.
ಆ ಹುಡುಗಿ ವಿಜಯ್ ಹತ್ತಿರ ಬಂದು ನಿಂತಳು. ವಿಜಯ್ ಉಂಗುರ ಹಾಕಿದ ಅವಳಿಗೆ. ಮಹಿನ್ ಕೈಗಳು ಮುಷ್ಟಿಯಾಗಿದ್ದವು. ನಂತರ ಆ ಹುಡುಗಿ ಅಖಿಲ ಕೂಡ ಅವನಿಗೆ ಉಂಗುರ ಹಾಕಿದಳು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಈಗ ಮಿತಾಲಿ, ಮಹಿನ್ ಬಾ ಇಲ್ಲಿ ಎಂದರು. ಬಂದ ಅವನು. ವಿಜಯ್ ಅಖಿಲ ಪಕ್ಕಕ್ಕೆ ಸರಿದರು. ಆಗ ಆಶಾ ಹೋಗು ಎಂದರು ಮಗಳಿಗೆ. ನಿಧಾನವಾಗಿ ನಡೆದು ಬಂದಳು ಆ ಹುಡುಗಿ. ಮಹಿನ್ ಪಕ್ಕದಲ್ಲಿ ಬಂದು ನಿಂತಳು. ಈಗ ಮಹಿನ್ಗೆ ಗಾಬರಿಯ ಜೊತೆಗೆ ಅಯೋಮಯವಾಗಿದ್ದ. ಅಂದರೆ ಇವತ್ತು ನನ್ನ ಎಂಗೇಜ್ಮೆಂಟ್ ಕೂಡನಾ ಎಂದುಕೊಂಡವನು ಅಮ್ಮ ಎನ್ನುವಷ್ಟರಲ್ಲಿ ಆ ಹುಡುಗಿ ಅವನ ಕೈ ಹಿಡಿದು ತಾನೇ ಉಂಗುರ ಹಾಕಿದ್ದಳು. ಅವನಿಗೆ ಗತ್ಯಂತರವಿಲ್ಲದೆ ಬಹಳ ನೋವಿನಿಂದ ಆ ಹುಡುಗಿಯ ಬೆರಳಿಗೆ ಉಂಗುರ ಹಾಕಿದ. ಮತ್ತೊಂದು ಬಾರಿ ಎಲ್ಲರೂ ಚಪ್ಪಾಳೆ ತಟ್ಟಿ ತಮ್ಮ ಸಂತೋಷ ವ್ಯಕ್ತಪಡಿಸಿದರು. ಮತ್ತೊಂದು ಕ್ಷಣ ಮಹಿನ್ ಅಲ್ಲಿ ನಿಲ್ಲಲು ಇಷ್ಟಪಡಲಿಲ್ಲ. ಸೀದಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ ಅವನು ಕುಸಿದು ಕೂತ ಮಂಚದ ಮೇಲೆ. ತನ್ನ ಬಲಗೈಯನ್ನು ನೋಡಿಕೊಂಡವನು ತನ್ನ ದುರಾದೃಷ್ಟ ನೆನೆದು ಕಣ್ಣೀರಾಗಿದ್ದ. ಆಗ ಅವನ ಕಿವಿಗೆ ಬಿತ್ತು ಅವನನ್ನು ಸಮ್ಮೋಹಕಗೊಳಿಸುವ ಆ ಮಧುರ ಧ್ವನಿ ಅಲ್ಲಿ ಆಡತೊಡಗಿತ್ತು. ತಕ್ಷಣ ಬಾಗಿಲು ತೆಗೆದು ಹೊರಗೆ ಓಡಿ ಬಂದಿದ್ದ ಮಹಿನ್. ಹಾಡುತ್ತಿದ್ದ ಹುಡುಗಿಯ ಮುಖ ಇಂದು ನೋಡಲೇಬೇಕು ಎಂಬ ಹಠಕ್ಕೆ ಬಂದಿದ್ದ ಅವನು. ತನಗೆ ಬೆನ್ನು ಮಾಡಿ ಆಡುತ್ತಿದ್ದವಳನ್ನು ಅವಳ ತೋಳಿಡಿದು ತನ್ನೆಡೆಗೆ ತಿರುಗಿಸಿಕೊಂಡಿದ್ದ ಮಹಿನ್. ಮುಸುಕು ಹಾಕಿಕೊಂಡೇ ಆಡುತ್ತಿದ್ದಳು. ಅವಳ ಮುಖದ ತೆರೆಯನ್ನು ನಿಧಾನವಾಗಿ ಸರಿಸತೊಡಗಿದ್ದ ಮಹಿನ್. ಆ ಬಾಯಿಂದ ಸ್ವರ ಬರುತ್ತಲೇ ಇತ್ತು. ಮುಖ ನೋಡಿದ. ಅಕ್ಕಿ ನೀನಾ ಎಂದ. ನಕ್ಕವಳು ಹೌದು ಎಂಬಂತೆ ತಲೆ ಆಡಿಸಿದ್ದಳು. ತಕ್ಷಣ ವಿಜಯ್ ಕಡೆಗೆ ನೋಡಿದ್ದ ಮಹಿನ್. ಅದು ಅರಿತವನಂತೆ ತನ್ನ ಪಕ್ಕದಲ್ಲಿದ್ದ ಹುಡುಗಿಯ ಮುಸುಕು ತೆಗೆದ ವಿಜಯ್. ಅದು ಬೇರೆ ಹುಡುಗಿ. ಅಂದರೆ ನನ್ನ ಅಕ್ಕಿ ನನ್ನವಳೇ ಇನ್ನು ಎಂದು ಎಂದುಕೊಂಡವನು ಹರುಷ ಹೆಚ್ಚಿ ಅಕ್ಕಿಳನ್ನು ಗಾಳಿಯಲ್ಲಿ ಎತ್ತಿದವನೋ 3 ಸುತ್ತು ಸುತ್ತಿಸಿದ್ದವನೋ ಅವಳನ್ನು ಹಾಗೆ ತನ್ನ ತೋಳಿನಲ್ಲಿ ಎತ್ತಿಕೊಂಡವನೋ ಎಕ್ಸ್ಕ್ಯೂಸಸ್ ಎಂದವನು ಅವಳನ್ನು ಹಾಗೆ ಎತ್ತಿಕೊಂಡು ಹೋಗತೊಡಗಿದ್ದ ತನ್ನ ರೂಮಿಗೆ. ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು ಅಖಿಲ. ತನ್ನ ರೂಮಿಗೆ ಬಂದ ಮೇಲೆ ಅವಳನ್ನು ಕೆಳಗೆ ಇಳಿಸಿದವನೋ ಅವಳನ್ನು ಬಾಚಿ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಮಹಿನ್. ಅಖಿಲ ಕೂಡ ಅವನನ್ನು ಅಷ್ಟೇ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು. ಸ್ವಲ್ಪ ಸಮಯದ ಬಳಿಕ ಅಕ್ಕಿ ಇದೆಲ್ಲ ಹೀಗೆ ನಡೀತಾ ಇದೆ ಎಂದ ಮಹಿನ್. ಆಗ ಅಖಿಲ ಅವನ ಕೈ ಹಿಡಿದು ಬನ್ನಿ ಕೂರಿ ಎಂದು ಕೂರಿಸಿದವಳು ಹೇಳತೊಡಗಿದ್ದಳು ಅಖಿಲ. ನಿನ್ನ ಚಿಕ್ಕಂದಿನ ಪ್ರೀತಿ ಅದು ಅಕ್ಕಿ ನಾನೇ ಮಹಿ. ಆಗಲೂ ನನಗೆ ನೀನು, ನಿನಗೆ ನಾನು ಹೀಗೆ ಕರೆಯುತ್ತಿದ್ದಿದ್ದು ತಾನೇ. ನೀನು ಫಾರಿನ್ಗೆ ಹೋದೆ, ನನ್ನ ಮರೆತಿರಲಿಲ್ಲ. ಅದು ನನಗೆ ವಿಜಯ್ ಕಡೆಯಿಂದ ಗೊತ್ತಾಗಿದ್ದು. ನಿನ್ನ ಪ್ರತಿಕ್ಷಣ ಫಾಲೋ ಮಾಡುತ್ತಿದ್ದೆ ಕಣೋ. ನೀನು ಎಂದರೆ ನನ್ನ ಉಸಿರು ಕಣೋ. ನೀನಿರದೇ ಇರಲು ಸಾಧ್ಯವೇ ಇರಲಿಲ್ಲ ಕಣೋ ಮಹಿ. ನಿನ್ನ ಬೆಳವಣಿಗೆ ನೋಡುತ್ತಾ ನಿನಗೆ ಯೋಗ್ಯಳಾಗಿ ನಾನು ಇಲ್ಲಿ ತಯಾರಾಗತೊಡಗಿದ್ದೆ. ನಿನ್ನ ಮೇಲಿನ ಪ್ರೀತಿಯು ದಿನೇ ದಿನೇ ಹೆಚ್ಚಾಗತೊಡಗಿದ್ದು. ಅಲ್ಲಿ ನೀನು ಹಾಗೆ ನನ್ನನ್ನು ಪ್ರೀತಿಸುತ್ತಿದ್ದೆ. ಆದರೆ ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಲ್ವಾ. ನನ್ನ ಹುಡುಕಲು ನೀನು ಪಟ್ಟ ಕಷ್ಟ, ನನ್ನ ಧ್ವನಿ ನಿನ್ನನ್ನು ಆಕರ್ಷಿಸಿದ್ದು, ನಿನ್ನ ಮನದ ತುಮುಲ, ನಾನು ಸಿಗದೇ ಇದ್ದ ನೋವು ಎಲ್ಲವನ್ನೂ ವಿಜಯ್ ನನಗೆ ತಿಳಿಸುತ್ತಲೇ ಇದ್ದರು. ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಂಡ ತಕ್ಷಣ ಅವರು ನನಗೆ ಫೋನ್ ಮಾಡಿ ತಿಳಿಸುತ್ತಿದ್ದರು. ಅನಂತರ ಅಂದು ಲಾಂಚ್ ಪಾರ್ಟಿಯಲ್ಲಿ ನಾವು ಎದುರಾದ್ವಿ. ಬಹುಶಃ ನಿಮ್ಮ ಮನಸ್ಸು ನನ್ನ ಗುರುತು ಹಿಡಿದಿತ್ತೇನೋ. ಅದಕ್ಕೆ ಅಂದು ನೀನು ನಿಮ್ಮನ್ನು ಅಕ್ಕಿ ಅಂತ ಕರೆಯಲೇ ಎಂದಾಗ ನನಗೆ ಉಂಟಾದ ಬಯಕೆ ಏನು ಗೊತ್ತಾ? ಅಲ್ಲೇ ನಿನ್ನ ತಬ್ಬಿಕೊಂಡು ಮುತ್ತಿಡುವ ಎನ್ನುವಷ್ಟು. ಅದನ್ನು ಬಹಳ ಕಷ್ಟಪಟ್ಟು ತಡೆದುಕೊಂಡಿದ್ದ ನಿಮಗೆ ನಾನು ಮಹಿ ಎಂದು ಕರೆಯಲೇ ಎಂದಾಗ ಮಿಂಚಿದ ನಿಮ್ಮ ಕಂಗಳು ನೋಡಿ ನಾನು ಮೈಮರೆತಿದ್ದೆ. ನೀವು ನಿಮ್ಮ ಆಳವಾದ ಪ್ರೀತಿಯ ಅರ್ಥ ಅಂದು ನೇರವಾಗಿ ನಾನೇ ನೋಡಿದ್ದೆ. ಆಮೇಲೆ ಆದ ನಮ್ಮ ಭೇಟಿಗಳು ನಮ್ಮ ಬಾಂಡೇಜ್ ಮತ್ತಷ್ಟು ಗಟ್ಟಿಯಾಗಿಸಿತ್ತು ಎಂದಳು ಅಖಿಲ. ಲೇ ಅಕ್ಕಿ ಬಂಗಾರಿ, ಇಷ್ಟು ಯಾಕೆಲೋ ಸತಾಯಿಸಿದೆ? ನಿನ್ನ ಎಂಗೇಜ್ಮೆಂಟ್ ವಿಜಯ್ ತನ್ನ ಜೊತೆಯಲ್ಲಿ ಅಂತ ನನಗೆ ಕೊಟ್ಟ ಬಿಲ್ಡಪ್ನಿಂದ ಅದೆಷ್ಟು ನೋವು ಅನುಭವಿಸಿದೆ ಗೊತ್ತಾ ಎಂದ ಮಹಿನ್. ನನ್ನ ಎದೆಯ ಅರಮನೆಯೊಳಗಿನ ಪ್ರೀತಿಯ ನನ್ನ ಸಿಂಗಾರಿ ಕಣೋ ನೀನು. ಅಲ್ಲಿ ನಿನ್ನ ವಾಸ ಶುರುವಾಗಿ ಬಹಳ ವರ್ಷಗಳೇ ಆಗಿವೆ. ಆದರೆ ಇಂದು ನೀನು ನನಗೆ ಸಿಕ್ಕೇ ನೋಡು ಚಿನ್ನ ಎಂದಳು. ಇನ್ನು ನಿನ್ನ ದೂರ ಕಳಿಸುವ ಮಾತೇ ಇಲ್ಲ, ತಿಳಿಯಿತಾ? ಅದೂ ಅಲ್ಲದೆ ನನ್ನನ್ನೇ ಆಟ ಆಡಿಸಿದ ವಿಜಯ್ಗೆ ಆಮೇಲೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ನಿನಗೆ ಮಾತ್ರ
ಈಗಲೇ ಶಿಕ್ಷೆ ಕೊಡುವೆ ಬಂಗಾರಿ ಎಂದ. ನೀವು ಪ್ರೀತಿಯಿಂದ ಕೊಡುವ ಯಾವ ಶಿಕ್ಷೆ ಆದರೂ ನನಗೆ ಸಮ್ಮತವೇ ಎಂದಳು ಅಖಿಲ. ಮುದ್ದು ಮುದ್ದು ಮಾತನಾಡೋ ಈ ನನ್ನ ಮುದ್ದಿನ ಹುಡುಗಿಗೆ ಅಸಂಖ್ಯ ಮುತ್ತುಗಳು. ಸ್ವೀಕರಿಸುವ ಶಿಕ್ಷೆ ಸಿದ್ಧವೇನಾ? ಮುದ್ದು ಚಿನ್ನ ಎಂದ. ಅವಳ ಮುಖದಲ್ಲಿ ಸಮ್ಮತಿಯನ್ನು ಕಂಡ ತಕ್ಷಣ ಅವಳನ್ನು ಆವರಿಸಿದ್ದ ಅವಳ ಇನಿಯ. ಅವನ ಮುತ್ತಿನ ಶಿಕ್ಷೆಯನ್ನು ಎಂಜಾಯ್ ಮಾಡತೊಡಗಿದ್ದಳು ಅಖಿಲ. ಆಗ ಮಹಿನ್, ಅಖಿಲ, ಐ ಲವ್ ಯು ಸೋ ಸೋ ಮಚ್ ಕಣೆ ಎಂದ. ಐ ಲವ್ ಯು ಟೂ ಮಹಿನ್ ಎಂದಿದ್ದಳು ಅಖಿಲ, ಅವನ ಬಾಹುಗಳಲ್ಲಿ ಕಳೆದು ಹೋಗುತ್ತಾ. ನಿಜವಾದ ಪ್ರೀತಿಗೆ ಸದಾ ಗೆಲುವು ಆಗುತ್ತದೆ. ನಮ್ಮ ಪ್ರೀತಿಯ ಮೇಲೆ ನಮಗೆ ಭರವಸೆ ಇರಬೇಕು ಅಷ್ಟೇ, ಅಲ್ಲವೇ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.